ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಪ್ರೋಟೀನ್ ರಿಚ್ ಫುಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1 ಬೌಲಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ತಗೊಳ್ಳಿ. ಅದೇ ಸೌತೆಕಾಯಿ, 1 ಕ್ಯಾರೆಟು ಮತ್ತು ನೂಕೋಲು, ದಾಳಿಂಬೆ ಮತ್ತು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಚಿಲ್ಲಿ ಫ್ಲೇಕ್ಸು, ಮೆಣಸಿನ ಪುಡಿ, ಹುಳಿಗೆ ನಿಂಬೆ ರಸ ಮತ್ತು ಉಪ್ಪು. ಮತ್ತು ಒಂದು ಮಿಕ್ಸಿಂಗ್ ಬೌಲಿಗೆ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನು ಹಾಕೊಳ್ಳಿ. ಮತ್ತು 1 ಬೌಲಷ್ಟು ಸೌತೆಕಾಯಿ ಕಟ್ ಮಾಡಿರೋಂಥದ್ದು, ತುರಿದಾರು ಹಾಕಿ ಇಲ್ಲ ಕಟ್ ಮಾಡಾದರೂ ಹಾಕೊಳ್ಳಿ. ಮತ್ತು ತುರಿದಿರೋ ಅಂಥ ಕ್ಯಾರೆಟ್ 1 ಬೌಲು, ಮತ್ತು ನೂಕೋಲು ಆ ಥರ ನವಿಲು ಕೋಸು ಅದನ್ನು ಅಷ್ಟೇ ತುರಿದಿಟ್ಕೊಂಡ್ರೆ ಅಂಥದ್ದನ್ನು 1 ಬೌಲು. ಸಣ್ಣ ಬೌಲಲ್ಲಿ ದಾಳಿಂಬೆ, ಮತ್ತು ಅದೇ ಸಣ್ಣ ಬೌಲಲ್ಲಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋಂಥದ್ದು, ಮತ್ತು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಚಿಲ್ಲಿ ಫ್ಲೇಕ್ಸು. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟೇ, ಮಕ್ಳಿಗಾದರೆ ಸ್ವಲ್ಪ ಕಡಿಮೆ ಹಾಕಿ, ದೊಡ್ಡವ್ರಿಗಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ. ಹೆಸರು ಕಾಳು ಸ್ವಲ್ಪ ಶೀತ, ಹಸಿ ತರಕಾರಿ ಎಲ್ಲ ಹಾಕ್ತೀವಿ ಶೀತ ಅಂತ, ಸ್ವಲ್ಪ ಮೆಣಸು ಹಾಕಿದ್ರೆ ಶೀತ ಹೊಡೆಯುತ್ತೆ. ಆಮೇಲೆ ಸ್ವಲ್ಪ ನಿಂಬೆ ರಸ, ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ನಿಂಬೆ ರಸ ಹಾಕೊಂಡ್ರೆ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ, ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿ ನೋಡಿ, ಪ್ರೋಟೀನ್ ರಿಚ್ ಫುಡ್ ರೆಡಿ ಆಯಿತು. ಒಲೆ ಹಚ್ಚಂಗಿಲ್ಲ, ಏನಿಲ್ಲ, ಫುಡ್ ರೆಡಿ ಮಾಡ್ಕೋಬೋದು. ಇದು ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಮಕ್ಕಳ ಬೆಳವಣಿಗೆಗೆ ತುಂಬ ಒಳ್ಳೆಯದು, ಮತ್ತು ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಬೇಗ ಹಸಿವು ಆಗೋದಿಲ್ಲ. ಡಯಟಿಂಗ್ ಫುಡ್ ಆಲ್ಸೋ. ಪ್ರೋಟೀನ್ ರಿಚ್ ಫುಡ್ ಇರೋದ್ರಿಂದ ಮಕ್ಳಿಗೆ ತುಂಬಾ ಒಳ್ಳೆಯದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೋಡಿ, ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.